ಶುಭೋದಯ ಸುಪ್ರಭಾತ. ನೋಡಿ ಎಷ್ಟು ಗಡ್ಬಡಿ ಮಾಡಿ ಓಡ್ತಾ ಇದಾರೆ ಅಭಿಮಾನಿಗಳೇ. ನೋಡಿ ಹಿಂಗೆ ಮಾತಾಡ್ತಾ ಇದಾರೆ. 7 ಆಗೈತೆ ಟೈಮ್ ಅಂತಲೇ ಅವ್ರಿಗೆ ಟೈಮ್ ಆಗೈತಿ. ಓಕೆ ಜಿಮ್ಮಿಗೆ ಹೋಗಿ ಬರಲಿ ಅವರು. ಕೆಲಸ ಅವರಿಗೆ ಮಾಡ್ತಾ ಇದ್ದಾರೆ ಅವಳು. ಮತ್ತು ಅತ್ತೇನೋ ಅಲ್ಲಿ ಮಾಡ್ಕೊಂಡಾಗ ಪಪ್ಪ ಆ ಸೈಡ್ ಮಾಡ್ಕೊಂಡಾರೆ. ಇನ್ನು ಶಾಂಭವಿಗೆ ಯಾಕೋ ಗೊತ್ತಿಲ್ಲ, ಇವಾಗ ಮಾಡ್ಕೊಂಡಾಗ 2 ದಿನ ನಿದ್ದೆನೇ ಮಾಡಿಲ್ಲ ಅವಳು ಸರಿಯಾಗಿ. ನೋಡೋಣ ಆಮೇಲೆ ಎಬ್ಸೋಣ ಅವಳು. ಆಯ್ತು 7:10 ಟೈಮ್. ಟೈಮ್ 8 ಗಂಟೆ ಆಗಿ ಬಂದದ. ಇನ್ನು ಪಪ್ಪ ಎದ್ದಿನ ನೋಡಿ, ಇನ್ನೂ ಮಲ್ಕೊಂಡಿದ್ದಾರೆ. ಪಪ್ಪ ಹೇಳ್ರಿಲ್ಲ ಹಿಂಗೆ ಮಲ್ಕೊಳವ್ರೇನು? ಹಾಂ ಹಾಂ ಅಜ್ಜಿ ಎದ್ದಾರ್ರಿ ಈಗ. ನೀವು ಗಟ್ಟಿ ಆಗೋದಲ್ಲ ಪಾಪ. ಅಲ್ಲ ರೀ, ನಮ್ಮ ಒಳಗೆ ಇರ್ತೈತ್ರಿ ಪಾಪ ಗಟ್ಟಿ ಆಗೋದು. ನಾವು ಗಟ್ಟಿ ಅದೇವಂತ ಅನ್ಕೊಂಡು ಅಂದ್ರೆ ಗಟ್ಟಿ ಆಗ್ತೇವಿ. ನಾವು ಗಟ್ಟಿ ಇಲ್ಲ, ನಾವು ಮೆತ್ತಗದೇವಂದ್ರೆ ನಾವು ಮೆತ್ತಗ ಆಗ್ತೇವ್ರಿ. ಹೆಂಗೆ ಆರಾಮ ಐತೇನಿಲ್ಲ ನಿಮಗೆ? ಅದೇ ಟ್ಯಾಬ್ಲೆಟ್ ಅದು ಬರ್ದು ಕೊಟ್ಟಾನ್ರಿ ಅಪ್ಪು. ಇವ್ರಿ ಔಷಧ ಟ್ಯಾಬ್ಲೆಟ್ ತೊಗೊಂಬರ್ತಾರೆ. ಈಗ ನಾಷ್ಟ ಅದು ಮಾಡ್ಕೊಂಡು ತಗೋರಿ ಅಂತ ಹೇಳ್ರಿ. ಬಟ್ಟೆ ಅದು ತೊಳ್ಯಾಕೆ ಕೊಡ್ತೇರಿ ಅವ್ರಿಗೆ. ಅದಕ್ಕೆ ಹೇಳ್ರಿ, ಅವರು ಹೋಗ್ತಾರೆ ಮತ್ತು ಕೆಲಸದವರು. ಸ್ವೆಟ್ರ್ ಹಾಕೋರಿ ಮೈಯಾಗ. असला हातानं करत होती तिनं बसवून. आपलं बरं नव्हतं तिला. 30 वर्ष झालं इंजेक्शन करून घेत होती शुगरचं. सेम माझ्यासारखंच. मी आणि आम्ही दोघं तसंच आहे, असंच सेम. असं झालं तर काय करणार आहे. ಶಾಂಭವಿ ಶುಗರ್ ಚೆಕ್ ಮಾಡೋಣಂತ ತಾತದ ಇಲ್ಲೆಲ್ಲ ತಂದಿಟ್ಟು ಹೋಗ್ಯಾಳ ನೋಡಿ ಮ್ಯಾಲೆ. ಮತ್ತೇನು ತೊಗೊಂಬರಾಕ್ ಹೋಗ್ಯಾಳ. ಮತ್ತು ಸ್ವಲ್ಪ ಬಿಸಿಲು ಭಾಳ ಚಂದ ಬಿದ್ದೈತೆ ನೋಡಿ. ಭಾಳ ಸಲ್ಮಾ ಸಿಕ್ತಮ್ಮ? ಸಿಕ್ತು? ಚಾಲು ಐತೇನಿಲ್ಲ ಒಗ್ಯೋದ? ಹೊಸದ ಇನ್ನು ಚಾಲು ಐತೆ. ಮತ್ತು ಅದು ಬಾದದು ಅಂದ್ರೆ ಅದು ಹೆಂಗೆ ಬಾದ್ ಆಗ್ತಾವ ಅವು? ಆಯಿತು ಬಾ ಚೆಕ್ ರೀ. ನೀವು ಶುಗರ್ ಚೆಕ್ ಮಾಡ್ಕೋತೀರಿ ನೋಡಿ. ಯಜಮಾನ್ರೆ ಬರ್ರಿ, ತಾತನ್ ಮಾಡಾಕಿ. ನೀವು ಶುಗರ್ ಚೆಕ್ ಮಾಡ್ಕೋತೀರಿ. ಕೊಡ್ರಿ, ಕಾಟನ್ ಕೊಡ್ಲಿ ಮಾ ತಗೊಂಡಿಯ? ಹೋಗಿ ಟೈಮ್ ಬೇರೆ ಆಗೈತಿ, 8:30 ಆಗೈತಿ ಈಗ. ಮತ್ತು ಪಾಪ ಆಕಿ ಕೆಲ್ಸಕ್ಕೆ ಈಗ ಡ್ಯೂಟಿಗೆ ಹೋಗ್ಬೇಕಾಗ್ತೈತಿ. ಇನ್ನು ಕಾಲೇಜ್ ಬೀಮ್ಸ್ ಕಾಲೇಜ್ಗೆ ಹೋಗೋದದ. ಮತ್ತೀಗ ಎದ್ದು ಅವ್ರ ತಾತನ ಶುಗರ್ ಚೆಕ್ ಮಾಡ್ತಾ ಇದ್ದಾಳೆ. ಮೊದಲು ಶುಗರ್ ಚೆಕ್ ಮಾಡಿ ಆಮೇಲೆ ಅಪ್ಪು ಟ್ಯಾಬ್ಲೆಟ್ ಅದು ಬರೆದು ಕೊಡೋನು ಏನೇನು ಅಂತ ಹೇಳಿ. ನೀವು ಟ್ಯಾಬ್ಲೆಟ್ ತೊಗೊಂಬಂದ್ರ? ಹಾಂ 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 ಅದ ಅತ್ತೆಂದು ಐತೆ ಅಲ್ಲಿ. ಹಾಂ ಹಾಂ ಅಮ್ಮ ನೆನ್ ಬಂತ? ಆಯಿತು, ಈಗ ಬಂತ. ಕಾಟನ್ ಕೊಡ್ರಿ. 112 ಕಮ್ಮಿ ಐತಲ್ಲ. ಶುಗರ್ ಚೆಕ್ ಮಾಡೋದು. ಆದರೂ ಹಂಗೆ ನೋಡಿದ್ರೆ ಪಪ್ಪ ಅಂದು 112 ಅಂದ್ರೆ ಕರೆಕ್ಟ್ ಅಲ್ಲ ಶಾಂಭವಿ? 112 120 ತನಕ ಇರಬೇಕಲ್ಲ? ಇರಬಾರ್ದು. ಓಕೆ ಓಕೆ 126 ಅಂದ್ರೆ ಜಾಸ್ತಿ ಇದ್ದಂಗೆ ಅಂತ ನೋಡ್ರಿ. ಬಂದಂಗೆ ಶುಗರ್ ಬಂದಂಗಂತ. ಈಗ ಅವ್ರದ್ದು ಏನು ಟ್ಯಾಬ್ಲೆಟ್ ಇಲ್ಲ, ಶುಗರ್ದು ಏನೂ ಇಲ್ಲ, ಆದರೂ 112 ಬಂದೈತಿ. ಮತ್ತು ಈಗ ಯಜಮಾನ್ರದ ನೋಡೋಣ. ಈಗ ಇವ್ರು ಏನೇನು ಮಾಡ್ಕೊಂಡಾರ. ಈಗ ಇವ್ರದ್ದು ಚೆಕ್ ಮಾಡಿ ಬಂದು ಭೇಟಿಯಾಗಿ ಮೊಸರತ್ತಿಂದ ಮತ್ತು ಅದು ಹಾಂ 112 ಐತೆ ನೋಡ್ರಿ. ಹಾಂ ಈಗ ಬೇಡ ಅಜ್ಜಿ ಇದು, ಆಮೇಲೆ ನೋಡು. ಚುಚ್ಚಿತ್ಲಾ? ಹಾಂ 140 ಭಾಳ ಅಂದ್ರೆ ಭಾಳ ರಾಂಗ್ ಬಂದೈತೆ ನೋಡಪ್ಪ ಅಂತ. ಇದೇ ನಾರ್ಮಲ್ಲ ಶಾಂಭವಿ? ನಾರ್ಮಲ್ ಹಾಂ ಇರಲಿಲ್ಲ, ಏನು ಪ್ರಾಬ್ಲಮ್ ಇಲ್ಲಲ್ಲ, ಏನು ಟೆನ್ಷನ್ ಮಾಡ್ಕೋದು ಏನಿಲ್ಲ. ಆಯಿತು ಸರಿ. ಯಾರು ನೋಡವ್ರು ನೀವು? ಹಾಂ
ಎಷ್ಟು 2 ಗಂಟೆ ಬಿಟ್ಟು ನಾಷ್ಟ ಆದಮೇಲೆ ಇಬ್ರದ್ದು ಅವ್ರದ್ದು ಇವ್ರದ್ದು ಚೆಕ್ ಮಾಡಕ್ಕೆ ಹೇಳ್ತೇನೆ. ಚಹಾ ಕೊಟ್ಟರು, ಚಹಾ ಕುಡ್ಕೊತ ಕೂತಾರ. ಡೈಲಿ ಶುಗರ್ ಒಂದು ಸ್ವಲ್ಪ ಬರೋಬ್ಬರಿ ಹೆಚ್ಚು ಚಲೋ ಐತೆ. ಅದೊಂದು ಇಲ್ಲ ಐತೆ ಏನು ನೋಡ್ರಿ ಇಲ್ಲಿ ಟೇಬಲ್ ಮೇಲೆ ಇಡ್ರಿ ಅಲ್ಲಿ. ಹಾಂ, ಈ ರೀತಿ ಸಮಾಧಾನ ಮಾಡ್ತೇವೆ ಅವರಿಗೆ. ಈಗ ದೀಪ ಹಚ್ಚದೆ ಆಮೇಲೆ ಗಂಟೆ ಇದು ಬಾರಿಸೋದೈತಿ. ಅವ್ರು ಗಂಟೆ ಬಾರಿಸೋದಾರ ಉದ್ದಿನ ಕಡ್ಡಿ ಅದು ಎಲ್ಲ ಉದ್ದಿನ ಕಡ್ಡಿ ಅದು ಹಚ್ಚಿ ಮಾಡಿ. ಹಾಂ, ಏನು ಮಾಡ್ತಾ ಇದ್ದೀರಾ? ಹಾಂ ಮಾಡಿ. ಯಜಮಾನ್ರು ನಮಸ್ತೆ ಮಾಡತ್ತಾರ ಅಮ್ಮಾಗ. ಇವ್ರು ಗಾಡಿ ಮಾಡ್ಕೊಳಕ್ ಹೊಂಟ್ರ ಪಪ್ಪ ಈಗ. ತುಳಸಿಗೆ ಹೋಗಿ ಗಂಟೆ ಬಾರಿಸ್ಕೊಡ್ತಾರಂತ. ಗಂಟೆ ಅವ್ರಿಗೆ ಖುಷಿ ಅದ ನೋಡಿ. ಮೊದಲಿಂದನೂ ಇಂಥಾನು ಖುಷಿ ದೊಡ್ಡ ದೊಡ್ಡ ಇಲ್ಲ ಅವ್ರದ್ದು ಆಸೆಗಳ ಕರೆ. ಇಂಥ ಆಸೆ ಭಾಳ ಐತಿ. ಸಣ್ಣಾಗಿದ್ದು ನಾವು ಬಂದಾಗಿಂದ ಅವರಿಗೆ ಈ ರೀತಿ ಉದ್ದಿನ ಕಡ್ಡಿ, ಗಂಟೆ, ಆಮೇಲೆ ಅರಿಶಿನ, ಕುಂಕುಮ ಈ ರೀತಿ ಎಲ್ಲ ಇದು ಮಾಡ್ಕೊಳ್ಳೋದು. ಪಪ್ಪ ದಾಡಿ ಮಾಡ್ಕೊತಿದ್ರು ನರ್ಸರಿ ಕಡೆ. ಒಣ್ಮ ಆರು ಬಬ್ಬುಗ ಆರು ಬಬ್ಬುಗ ಅಜ್ಜಿ ಪೂಜಾ ಗಂಟಿ ನಾದ ಮನೆ ಒಳಗೆ. ಗಂಟಿ ನಾದ ನಡ್ದೈತಿ. ಬಾ ಬಾ ಬಬ್ಬು ಬಾ. ಇದ್ಯಾರು ಊಟ ನೋಡಿ. ಚಿಮ್ಮು ಊಟ ತಿನ್ನು. ಅಜ್ಜಿ ಪೂಜಾ ಅದ. ತಿನ್ನು ತಿನ್ನು. त्या तुम्हाला नाश्त्याला चहा चपाती देऊ? पोट कसं आहे? पोट कसं आहे तुमचं? पोट आता पोटात बरं आहे ना? हा पोट बरं आहे. हा काय त्याच्या चपात्याच्या? हा चपात्या देऊ. काय काय खाता? काय उपीट करू गरम गरम? नको नको. बा चपाती गरम करू घ्यायची. ते मुंग्यावालंय सगळं अंगावर पडल्यावर. ಅಜ್ಜಿ ಚಹಾ ಮತ್ತು ಚಪಾತಿ ತಿನ್ನತ್ತಾರ. ಇವ್ರ ತಾತ ಇಲ್ಲಿ ಪಪ್ಪ ಈಗ ಸ್ನಾನ ಮಾಡಿಸ್ಲಕ್ಕೆ ಕುಂತಾರ. ಟೈಮ್ 9 ಗಂಟೆ ಆಗೈತಿ. ಶಾಂಪೂವಿನ ಹೋಗಾಕ್ಯದ. ಹಿಂದೆ ಕಳ್ಸಿಲ್ಲ ನಾವು. ನೀರು ಅಲ್ಲಿ ತಂಪು ಇರ್ತಾವೆ ಭಾಳ, ಇಲ್ಲಿ ಕಾದಿರ್ತಾವಂತ. ಬಿಸಿ ಬಿಸಿ ನೀರಲ್ಲೇ ಸ್ನಾನ ಮಾಡಲಿ ಪಾಪ. ಇವರು ಎಲ್ಲ ಸೇವೆ ಮಾಡತ್ತಾರ ಮತ್ತು ಅವಳು ಎಲ್ಲ ಕೆಲಸ ಮಾಡ್ತಾಳೆ. ಸಲ್ಮಾನು ಅಲ್ಲಿ ಡಬ್ಬ ಇಟ್ಕೊ. ಮತ್ತು बाळी आजी सगळे ग्लास घे, टेबल पुसून घे. इथं पडलंय बी सगळं. ಶಾಂಪೂ ಬಾಯ್ ಮಾಡಕ್ಕೆ ಹೊಂಟ್ರ ಅಜ್ಜಿ ಈಗ. ಇಲ್ಲಿ ಯಜಮಾನ್ರ ಮಾವಾಗ ಸ್ನಾನದ ಎಲ್ಲ ವ್ಯವಸ್ಥೆ ಮಾಡಿ, ಅಪ್ಪಾಜಿಗೆ ವ್ಯವಸ್ಥೆ ನೀರಿಂದೆಲ್ಲ ತೆಗೆದುಕೊಡೋದು ವ್ಯವಸ್ಥೆ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ. मला खाली तिथं चपाती पण पडले भाजीच्या मांडीवरचं. तिथं बघ, तिथं पण पडले. तर वाटत वाटत तिकडं पुढं तिथं बघ. मा हुशार सावकाश उभा काय मावशी. एवढ्या कंटीला थांबायचं नाही तर थांबून टाटा करायचा. ನೋಡಿ ಮತ್ತೆ ಬ್ಲೌಸ್ ಪೀಸ್ ತಗೊಂಬಂದಾರ ನಮ್ಮ ಅತ್ತೆ. आणला जंपर आणला. छंद इतकी लई मिरची लावली.
ಅಭಿಮಾನಿಗಳು ನೋಡಿ ಇಲ್ಲಿ ಟೋಸ್ಟ್ ಮಾಡ್ಕೊಂಡಿದೀವಿ. ಪಪ್ಪ ನಿನ್ನೆ ಬ್ರೆಡ್ ತೊಗೊಂಬಂದಿದ್ರು. ಹೆಣ್ಮಕ್ಳಿಗೆ ತವ್ರ ಮನಿಯಿಂದ ತೊಗೊಂಬಂದಿದ್ದು ಇರ್ತದಲ್ಲ, ಭಾಳ ಇಷ್ಟ ಆಗ್ತೈತೆ ಅದು. ಗಂಡನ ಮನಿ ಒಳಗೆ ಬಂಗಾರದ ತಟ್ಟೆ ಒಳಗೆ ಯಜಮಾನ್ರು ಊಟ ಕೊಟ್ಟರು ಸಹಿತ ಮತ್ತು ಬಂಗಾರ ತವ್ರ ಮನಿದ ಇರ್ತದಲ್ಲ ತಿನ್ಬೇಕ ಅನಿಸ್ತೈತಿ. ಅದಕ್ಕೆ ಬ್ರೆಡ್ ತೊಗೊಂಬಂದಿದ್ರು. ತೊಗೊಂಡು ಬರೋಕ್ಕಾಗಿಲ್ಲ ಅವರಿಗೆ. ಮತ್ತು ಕೇಕ್ ತೊಗೊಂಬರ್ತಾರೆ, ಆಮೇಲೆ ತೊಗೊಂಬರ್ತಾರೆ ಮತ್ತು ಹೋಗಿ. ಅದಕ್ಕೆ ಎಷ್ಟು ಪ್ರೀತಿಯಿಂದ ತಿನ್ನೋಣ ಅಂತ ಹೇಳಿ ತೊಗೊಂಡು ತುತ್ತು ತಿಂತಾ ಇದ್ದೀನಿ. ನಮ್ಮಮ್ಮನೂ ಹಿಂಗೆ ಮಾಡ್ತಿದ್ಲು. ಒಂದೊಂದು ತೊಗೊಂಬರ್ಬೇಕಾದ್ರೆ ನಮ್ಮಮ್ಮ ಭಾಳ ವಿಚಾರ ಮಾಡಿ ತೊಗೊಂಬರ್ತಿದ್ಲು, ನಾವು ಏನು ತಿಂತೀವಿ ಅಂತ ಹೇಳಿ. ಹಾಂ, ಇಲ್ಲ ಅಲ್ಲೇ ಒಳಗೆ ತೊಗೊಂಡೋಗ್ಯಾರೇನು, ಅಲ್ಲಿ ಸಮುಂದ ಕಾಟ್ ಮೇಲೆ ಅದಾವ ನೋಡ್ರಿ. ನೋಡಿ ಈ ರೀತಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿ ಎಲ್ಲ ಮಾಡ್ಕೊಂಡು ಪಪ್ಪನೂ ನಾಷ್ಟ ಕೂತಾರು, ನಂದು ನಾಷ್ಟ ಐತೀಗ. ಮತ್ತು ಚಾಯ್ ರೆಡಿ ಮಾಡ್ಕೊತಾರೆ. ಬೆಳಿಗ್ಗೆ ಹಾಲು ಇರಲಿಲ್ಲ ನಂತಲೇ ಮತ್ತು ಚಹಾ ಕುಡ್ದಿರ್ಲಿಲ್ಲ, ಅದಕ್ಕೆ ಈಗ ರೆಡಿ ಆಗೈತಿ ಚಾಯ. ಅವರು ಎಲ್ಲ ಕೆಲಸದವ್ರು ಮಾಡ್ತಾ ಇದ್ದಾರೆ. ಅವನ್ನ ಹಂಗೆ ಪಪ್ಪ ಸ್ವಲ್ಪ ಮೊಬೈಲ್ ನೋಡಕ್ಕೆ ಕೊಟ್ಟೆ ನಂದು. ಅತ್ತೆ ಸ್ವೆಟ್ರ್ ಹಂಗೆ ಬಗೋ ಅತ್ತ ಜರ ಬರೋದಲ್ಲಿ ಸ್ವೆಟ್ರ್ ಹಂಗೆ ಬರೀ ಹಂಗೆ ಸ್ವೆಟ್ರ್ ಅತ್ತೆ गार वार सुटली ताप तर नाही ने ताप थंड पडायला राहू दे आता. गार वार सुटली पाऊस येते आणि सॉक्स हा पायात आहे हा बिचारे काय करावं घातलंय म्हणा चौघच ते पायात बघायला समू चप्पल घालत्याला. समू तुम्हाला चप्पल आणून दिली की ते बघू ना समूला सांगायला त्याने शॉक्स पण घाल म्हणून. बाळे आता राहते व हा ನಾಷ್ಟ ಮಾಡ್ರಿ ಮಾಡಿದಾರ್ರಿ ಆಗೈತೆ ಅಂತ. ನಾಷ್ಟ ಕೊಟ್ರು ನೀರ್ ಕೊಟ್ರು ಚಾ ಕೊಟ್ರು ನಾಷ್ಟ ಮಾಡಿ ಆ ಬಿಳ್ಪಿ ಗುಳಿಗೆ ತಗೊಂಡಿ ಒಂಥರ ಬಿಸಿಲು ಬಿಟ್ಟಿರ್ತಂತ ನಾವು ಹೊರಗೆ ಅಡ್ಡಾಡಿ ಬನ್ನಿ. ಸಾಕ್ಸ ಅದ ಬೂಟ ಅದ ಎದಕ್ಕೆ ಬೇಕವ ನನಗೆ ಎಲ್ಲಿ ಹೋಗೋದು ಎಲ್ಲಿ ಚಪ್ಪಲ್ ಚಪ್ಪಲ್ ಹಾಕೋರಿ ಕಾಲಾಗ ಕಾಲಾಗ ಚಪ್ಪಲ್ ಸುತ್ತ ಹಾಕೋದಿಲ್ಲ ಇತ್ತವ್ರಿ ಸ್ವಸ್ಥರ ಮಗ ತಂದ ಕಾಲಾಗ ಗಿಡಾಕತ್ತಿದಾರ ಅವತ್ತ ಅದ ಹಾಕೋಬೇಕಲ್ಲ ಅದ್ರ ನಮ್ಗೆ ಎತ್ತಕ್ಕೆ ಬೇಕು ಕಾಲಾಗ ಚಪ್ಪಲ ಓಟ ಸಾಕ್ಸ ಎಲ್ಲಿ ಹೋಗೋದೈತಿ ಅವ. ಅವ್ರ ಏನತಾರಿ ಬೆಳಗಾವ ಬಾಳ ಥಂಡಿ ಐತಿ. ಬೆಳಗಾವ ಅಜ್ಜಿಗ ಬೆಳಗಾವ್ ಊರ ಒಳಗ ಬಾಳ ಥಂಡಿ ಚಪ್ಪಲ್ ಹಾಕೋತಾನ ಅವ ಚಪ್ಪಲ್ ಕೊಟ್ಟಾರ್ದ ಚಪ್ಪಲ್ ಕೊಟ್ಟಾರ ಚಪ್ಪಲ್ ಹಾಕೋತಾನ. ನಮ್ದ ನೆನ್ನಿಂದ ಎಟ್ಟ ನನ್ನ ಜೀವಕ್ಕ ಇದು ಆಗಾಕತೈತಿ. ದವಳವ್ರ ಯಾವ ಊರ ಯಾವ ಮಂದಿ ಎಲ್ಲಿಗೆ ನನ್ನ ಮ್ಯಾಗ ಅಡ್ಡ ಜೀವ ಅಲ್ಲಿಂದ ನನಗೆ ಫೋನ್ ಮಾಡಾಕತ್ತಾರು. ಅಜ್ಜಿ ಆರಾಮಿರ್ಲಿ ಅಜ್ಜಿ ಚಲೋ ಅದಾರು ಅಂತ ಕಸದಾರ ಇಟ್ಟು ನನಗೆ ನಮ್ಮ ಮ್ಯಾಲ ನೀವು ಜೀವ ಇಟ್ಟರೆ ನಾವೇನು ಮಾಡ್ಬೇಕು ಹೇಳ್ರಿ ನಿಮ್ಗೆ ಮಾಡ್ಕೋತಿದ್ದ ಚಂದಾಗಿರಿವ ನಮ್ದು ಆಶೀರ್ವಾದ ನಿಮಗೆ ಇರ್ಲಿ. ಓಕೆ ಚೆನ್ನಾಗಿರ್ರಿ ಆರಾಮಿರ್ರಿ ಬರೀ ಅನ್ನ ಕಣ್ ತಗೊಂಡು ಆರಾಮಿರಿವ. ನಮ್ದ ಚಿಂತೆ ಮಾಡ್ಕೋತ ನಾವೇನು ನಮ್ ಕಡೆ ಅಂದಿಲ್ಲ ನೀವು ನೋಡಿಲ್ಲ ನಮಗ್ ನೋಡಿಲ್ಲ ಅಂದ್ರೆ ನಮ್ಮ ಮ್ಯಾಗ ಜೀವ ಇಟ್ರಿ ನೀವು. ಆಯ್ತಾಯ್ತ್ರಿ. ಇಲ್ಲಿ ನೋಡಿ ಇಲ್ಲಿ ಅಲ್ಲಿ ಮುಗಿತ ದಾಡಿ ಮಾಡ್ಕೊಂಡು ಫ್ರೆಶ್. ತಿನ್ನತಾರ ಅವ್ರ ಗಂಟ್ಲ ಸಲುವಾಗಿ ಇದು ಕರೆಕ್ಟ್ ಆಗಿತ್ತು ನೋಡ್ರಿ. ಹಾ ಕಟ್ ಮಾಡ್ಕೊಡ್ರಿ. ಗಪ್ರಿ ಗಪ್ರಿ ಕೆಳಗ್ 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 ಮ್ಯಾಲ್ರಿ ಗಪ್ರಿ ಹಿಂಗ್ ಮ್ಯಾಲ್ ಕೆಳಗ್ ಆಗೇತ್ರಿ. नाही खाली वरती बटन हा ते हा ಅವ್ರಿಗೆ ಹಾ
चांगल्याच गोळ्या खार जास्त आहेत. ಅಪ್ಪನ ಹಾಯ್ ಆದ್ರೂ ಮಾಡು ಪಾಪ, ಹಂಗೆ ಹೋಗ್ಬೇಡ. ಎಷ್ಟೊಂದು ಅಭಿಮಾನಿ ನಿನ್ನ ಮೇಲೆ ಇದು ಮಾಡ್ತಾರ. ಹಾಯ್ ಆದ್ರೂ ಅವ್ರಿಗೆ ಹೇಳ. ತಾತನ ಶುಗರ್ ಚೆಕ್ ಮಾಡಿದ್ರು, ಬೆಳಿಗ್ಗೆ 112 ಬಂದೈತೆ ಬೆಳಿಗ್ಗೆ. ಈಗ ಚೆಕ್ ಮಾಡಬೇಕು. ಹಾಂ, ಮತ್ತು ಈಗ ಚೆಕ್ ಮಾಡೋದೈತೆ ನೋಡು. ಅಪ್ಪನ ಅಷ್ಟ ಕೊಡೋಣಂತ. ಈಗ ಟೈಮ್ ಆಗೈತಿ. ಆಯ್ತಾ ನಿದ್ದೆ ಸರಿಯಾಗಿ ಆಯ್ತಾ? ಮತ್ತು ಇದು ಅಭ್ಯಾಸ ನಡೆದು ಎಲ್ಲ ಆರಾಮದಾರ? ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು. ಶುಗರ್ ಚೆಕ್ ಮಾಡ್ತಾ ಇದ್ದಾನೆ. ಊಟ ಆದಮೇಲೆ 2 hours ಆದಮೇಲೆ ಶುಗರ್ ಚೆಕ್ ಮಾಡೋದು. ಬೆಳಿಗ್ಗೆ ಶಾಂಭವಿ ಮಾಡಿದ್ಲು, ಈಗ ಅಪ್ಪು ಮಾಡ್ತಾ ಇದ್ದಾನೆ. ಇಬ್ಬರು ಮನೆಯವ್ರು ಡಾಕ್ಟ್ರ್ ಇರೋದ್ರಿಂದ ಎಷ್ಟೊಂದು ಅನುಕೂಲ ಆಗ್ತದೆ ನೋಡಿ. ಮತ್ತು ಅಜ್ಜಿ ಕಣ್ಣಾಗ ಔಷಧಿ ಹಾಕೊಂಡು ಮಾಡ್ಕೊಂಡಾರ ಇಲ್ಲಿ. ಬಾರ್ಡರ್ ಅಭಿಮಾನಿಗಳೇ ನೋಡಿ, ಯಾವಾಗಿಂದ ದೀಪ ಉರಿತಾ ಇದೆ. ಯಾಕಂದ್ರೆ ಎಣ್ಣೆ ಅಂತೂ ಭಾಳ ನಮಗೆ ಚಲೋ ಸಿಕ್ಕೈತಿ. ಭಾಳ ದಿನದಿಂದ ನಾ ದೀಪ ಹಚ್ಚಿರ್ತಿದ್ದೆ, ಆದ್ರೂ ಸ್ವಲ್ಪ ಹೊತ್ತಾದ್ಮೇಲೆ ಆರ್ತಿತ್ತದ. ಖರೆ ಈಗ ಹಂಗಾಗಿಲ್ಲ. ನಾ ಅವ್ರ ಅಂಗಡಿದವ್ರಿಗೆ ಹೇಳಿ ದೀಪದ ಎಣ್ಣೆ ತರಿಸಿದೇನಿ. ನಿಜವಾಗ್ಲೂ ಭಾಳ ಮಸ್ತ್ ಐತಿ ಮತ್ತು ಚಲೋನೂ ಐತಿ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮನೆಯೊಳಗೆ ದೀಪ ಉರಿತಾ ಇದೆ. ನಾವು ಇವತ್ತು ನೋಡಿದೆ, ನಾನು ಬೆಳಿಗ್ಗೆ ಎದ್ದಾಗೂ ದೀಪ ಇತ್ತು. ನಾ ಎದ್ದಾಗೂ ನೋಡಿ ಖುಷಿ ಆಯಿತು. ಮತ್ತು ಈಗ ನಮ್ಮ ಮನೆ ದೇವರ ಆಶೀರ್ವಾದ ನಿಮ್ಮೆಲ್ಲೂ ಸದಾ ಇರಲಿ. ಹಿಂಗೆ ನೀವು ಆರಾಮಾಗಿ ಖುಷಿಯಾಗಿರಿ. ಇರೋದ್ರೊಳಗನೆ ಎಷ್ಟಾಗ್ತದೆ ಅಡ್ಜಸ್ಟ್ ಮಾಡ್ಕೊಡಿ. ಅವರ ಬೇಕು ಇವರ ಬೇಕಂತಲ್ಲ, ಯಾರಿದ್ರು ಅವ್ರ ಜೊತೆ ಖುಷಿಯಾಗಿರಿ. ಮತ್ತು ಏನೇನಾಗ್ತದೆ ನೋಡೋಣ ಇವತ್ತಿನ ದಿನ ಒಳಗೆ. ನಡೀರಿ ಹೋಗೋಣ. ಇಲ್ಲಿ ಕುಂತಾರ ಟಿ ವಿ ನೋಡ್ಕೋತೀವ್ರಿ ಎಲ್ಲ. ಮತ್ತು ನಮ್ಮದು ತಿಂಡಿ ಅದು ಎಲ್ಲ ಆಯ್ತು. ಈಗ ಎಲ್ಲರೂ ಹೋದ್ರು, ಕೆಲಸ ಮುಗಿಸ್ಕೊಂಡೆ. ನಾನು ಸ್ವಲ್ಪ ಎಡಿಟಿಂಗ್ ಅದು ಮಾಡ್ಕೋತೀನಿ. ಬಟ ಅಜ್ಜಿನೂ ಸ್ವಲ್ಪ ರೆಸ್ಟ್ ಮಾಡತ್ತಾರ, ಮಾಡ್ಲೀಗ. ಆಮೇಲೆ ಆರಾಮದಾರ ಪಪ್ಪನೂ ಎಲ್ಲ. ಆಮೇಲೆ ಮನೆಯವರು ಆರಾಮದಾರ. ಮತ್ತು ಸ್ವಲ್ಪ ಮಳೆನೂ ಕಮ್ಮಿ ಆಗೈತಿ. ಈಗ ಶಂಭುನೂ ಹೋಗಿದ್ದಾಳ, ಅಪ್ಪನೂ ಅವನದೊಂದು ಮಾಡ್ಕೋತಾ ಇದ್ದಾನೆ, ನಂದು ನಾನು ಮಾಡ್ಕೋತೀನಿ. ಯಜಮಾನ್ರದ ಶುಗರ್ ಟೆಸ್ಟ್ ಚಲೋ ಆಯಿತು. ಮಗ ಮಾಡ್ತಾ ಇದ್ದಾನೆ ಈಗ. ಅಪ್ಪ ಅಂದ ಒಂದು ಕೊಡಿರೋದಿಲ್ಲ ಅಂತ ಹಂಗಂತ. ನಾವು ಜೀವನ ಅಂದಮೇಲೆ ಎಲ್ಲನೂ ಇರ್ತೈತಿ. ಬರೀ ಓದೋದು ಮಾಡೋದು ಅದಷ್ಟ ಅಲ್ಲ, ಎಲ್ಲನೂ ಫೇಸ್ ಮಾಡ್ಕೋತಿರು ಅಂತ ಹೇಳಿ. ಚಲೋ ಆಗೈತಿ, ಅಷ್ಟೈತಿ. 200 ಒಳಗಿರ್ಬೇಕಲ್ಲ. ಆಯಿತು. ಮತ್ತು ಸ್ವಲ್ಪ ಆದರೂ ಇದು ಮಾಡ್ಕೊಂಡಾರಲ್ಲ. ಊಟ ಆದ್ಮೇಲೆ ಜಾಸ್ತಿ ಅದ್ಯಾಕೆ ಮೊದಲು ಕಮ್ಮಿ ಇರ್ತೈತಿ. ಮತ್ತು ಊಟ ಆದ್ಮೇಲೆ ಜಾಸ್ತಿ. ಮತ್ತು ಈ ಸಲ ಫಾಸ್ಟಿಂಗ್ದು ಕಮ್ಮಿ ಐತಿ. ಮತ್ತು ಊಟಕ್ಕೆ ಮಧ್ಯಾಹ್ನ ಊಟ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ತಿಂಡಿ ಮಾಡಿದ್ರು. ಈಗ ಮಧ್ಯಾಹ್ನ ಟೈಮ್ದಾಗ ಊಟದ ಪಪ್ಪಾನು ಅತ್ತೆ ಜನ ಕೂತಾರ ಊಟಕ್ಕೆ. ಸ್ವಲ್ಪ ಆರಾಮಾಗೈತೆ ಅವ್ರಿಗೂ. ಇವ್ರ ಟ್ಯಾಬ್ಲೆಟ್ ತೊಗೊಂಬರಕ್ಕೆ ಹೋಗ್ಯಾರ. ಪಪ್ಪದು ಕೆಮ್ಮಿಂದ ಔಷಧಿ ಟ್ಯಾಬ್ಲೆಟ್ ತೊಗೊಂಬರ್ತೇನಂತ. ಅಜ್ಜಿಗೆ ನಮ್ಮ ಅತ್ತೆಯವ್ರು ಹೇಳಿದ್ದೀವಿ, ಮೇಲೆ ಹೋಗಿ ಏನೋ ಬರ್ಕೋತ ಕೂತಾರ ಅವ್ರದ್ದು ಅಂತನಾದ್ಲಿ. ಬರೀಲಿ ಅಂತ ಹೇಳ್ಯಾರ. ಮತ್ತೀಗ ಸ್ವೆಟ್ರ್ ಬೇಡ ನಂಗೆ ಅಂತ ಹೇಳಿ ಸ್ವೆಟ್ರ್ ತೆಗೆದಿಟ್ಟಿದ್ದಾರೆ. ಅವ್ರು ಭಾಳ ಹಿಂಗೆ ಸ್ವೆಟ್ರ್ ಕ್ಯಾಪ್ ಅದು ತಲೆಗೆ ಹಾಕೊಂಡು ಕೊಡ್ರಲ್ಲ, ಎಲ್ಲ ತೆಗೆದಿರ್ತಾರೆ ಅವರು. ಮೊದಲಿನವ್ರು ನಿಮಗೆ ಗೊತ್ತದ ಹೆಂಗಿರ್ತಾರ ಅಂತ ಹೇಳಿ. ಅಭಿಮಾನಿಗಳಿಗೆ ನೋಡಿ, ಇಬ್ಬರು ಪಪ್ಪ ಮತ್ತು ಅತ್ತೆ ಇಬ್ಬರು ಊಟಕ್ಕೆ ಕೂತಾರ. ನಾನು ಈ ವಿಷಯ ಒಳಗೆ ಭಾಳ ಲಕ್ಕಿದೇನು ಅನಿಸ್ತದೆ. ಯಾಕಂದ್ರೆ ಇಬ್ಬರು ಖುಷಿಯಾಗಿ ಮಾತಾಡ್ಕೊತ ಊಟ ಮಾಡೋದು ಅದು ಭಾಳ ಸ್ಪೆಷಲ್ ಇರ್ತದೆ. ಯಾಕಂದ್ರೆ ಒಂದು ಕಡೆ ಅತ್ತೆ, ಒಂದು ಕಡೆ ನಮ್ಮ ಅಪ್ಪಾಜಿ ಹಂಗೆ ಊಟಕ್ಕೆ ಕೂತಿದ್ರಂದ್ರೆ ನನಗೂ ಭಾಳ ಬೇಜಾರಾಗ್ತೈತಿ ಮನಸ್ಸಿಗೆ. ಕರೆ ನಮ್ಮ ಮನೆ ಒಳಗೆ ಆ ವಾತಾವರಣ ಬರಲಿಲ್ಲ. ಇಬ್ಬರು ಜೋಡಿಯಾಗಿ ಇಬ್ಬರು ಅವ್ರಿಗೆ ಎಷ್ಟಾದ ಅಟ್ಯಾಚ್ಮೆಂಟ್ ಅಂತ ಇಲ್ಲಿ ಗೊತ್ತಾಗ್ತದೆ ಇಬ್ರದು. ಯಾಕಂತಂದ್ರೆ ಒಬ್ರಿಗೊಬ್ರು ಪ್ರೀತಿಯಿಂದ ಮಾತಾಡ್ಕೋತ ನಕ್ಕೋತ ಮಾಡ್ಕೋತಿರ್ತಾರೆ. ಮತ್ತು ಅಡ್ಜಸ್ಟ್ ಅವರಲ್ಲಿ ಎಷ್ಟು ಇಂಪಾರ್ಟೆಂಟ್ ಐತೆ ನೋಡಿ. ಅದಕ್ಕೆ ಮೊದಲಿನ ಹೆಂಗೆ ಮದುವೆ ಆಗಿ ನಮ್ಮ ಮನೆಗೆ ನನಗೆ ಇಲ್ಲಿ ಮದುವೆ ಕೊಟ್ಟಾರಲ್ಲ, ಅವಾಗಿಂದ ನಮ್ಮ ತಂದೆಯವ್ರಿರಲಿ, ನಮ್ಮ ತವ್ರ ಮನೆಯವರ ಅಟ್ಯಾಚ್ಮೆಂಟ್ ನಮ್ಮ ಅತ್ತೆಯವ್ರ ಜೊತೆ ಭಾಳ ಐತಿ. ಮೌಸಿ ಅನ್ಕೋತ ನಮ್ಮ ಅಮ್ಮನೂ ಭಾಳ ಇದು ಮಾಡ್ತಿದ್ರು. ಮತ್ತು ಅಭಿಮಾನಿಗಳೇ, ನೀವು ಕೇಳಿದ್ದೀರಾ ನಿಮ್ಮ ಪಪ್ಪ ಮತ್ತು ಮಮ್ಮಿ ಎಲ್ಲದಾರ ಮೇಡಮ್ ಅಂತ. ನಮ್ಮ ಮಮ್ಮಿ ಅಂತೂ ನಿಜ ಹೇಳ್ಬೇಕಂದ್ರೆ ಎಲ್ಲ ವಿಡಿಯೋ ಒಳಗೆ ಅದಾಳ. ಮೊದಲ ವಿಡಿಯೋ ಒಳಗೆ ಮಾಡಿದ ನಮ್ಮಮ್ಮ ಆರಾಮಿಲ್ಲಾದರೂ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಆ ವಿಡಿಯೋ ಒಳಗೆ ನೀವು ನೋಡ್ರಿ. ನಮ್ಮಮ್ಮ ಈಗ ನಮಗೆ ಬಿಟ್ಟು ಹೋಗಿ ಈಗ ಬರೋ 15ನೇ ತಾರೀಕಿಗೆ 2 ವರ್ಷ ಆಗ್ತದೆ. ನಮ್ಮ ತಂದೆಯವ್ರು ನಮ್ಮ ಜೊತೆ ಅದಾರೆ. ಈಗ ವಿಡಿಯೋ ಒಳಗೆ ನಮ್ಮ ತಂದೆಯವ್ರು ನೀವು ನೋಡ್ಬೋದು. ಹೊಸ ಸಬ್ಸ್ಕ್ರೈಬರ್ ನೀವು ಇದ್ದೀರಾ, ನೋಡ್ತಾ ಇದ್ದೀರಾ, ನೀವು ಕೇಳ್ತಾ ಇದ್ದೀರಾ ಮೇಡಮ್ ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರಂತ. ಯಾಕಂದ್ರೆ ಈ ರೀತಿ ಅಪ್ಪ ಅಮ್ಮ ಇರೋದ್ರಿಂದ ನನಗೆ ಈ ಸಂಸ್ಕಾರ ಬಂದಿದ್ದಾವ. ನಮ್ಮ ಅತ್ತೆಯವರಿಗೆ ನಾ
ಈ ರೀತಿ ನೋಡ್ಕೊಳಕ್ ಕಾರಣ ನಮ್ಮ ತಂದೆ ಮತ್ತು ನಮ್ಮ ತಾಯಿ. ಯಾಕಂದ್ರೆ ನಮ್ಮ ತಾಯಿ ಹೇಳ್ಬೇಕಂದ್ರ ಆರಾಮಿ ಇಲ್ಲಾದ್ರೂ ಸಹಿತ ನಮ್ಮ ಅಜ್ಜಿಗೆ ಎಷ್ಟು ನೋಡ್ಕೊಂಡಿದ್ದಾಳ ಅಂತಂದ್ರ ಆ ಪುಣ್ಯವಂತೇದ ಮಗಳದೇನ. ಯಾಕಂದ್ರೆ ಅದಕ್ಕೆ ನಾನು ನಿಮಗೆ ಅನಿಸ್ಬೋದು ಎಷ್ಟು ಇವ್ರೇನು ನಾಟಕ ಮಾಡ್ತಾರೋ ಏನು ಇದೇನು ನಾಟಕ ಏನು ಇದು ಹೆಂಗೆ ಮಾಡಕ್ಕೆ ಸಾಧ್ಯ ಅಂತ ನೀವು ಅನ್ಕೋತಿರ್ಬೇಕು. ಕರೆಯಾದ ನಾಟಕ ಅಲ್ಲ, ನಿಜವಾಗ್ಲೂ ಮನಸಾರೆ ಮಾಡುವಂಥದ್ದೈತಿ. ಅಷ್ಟ ನಮ್ಮಮ್ಮ ಆರಾಮಿಲ್ಲಾದ್ರೂ ಸೇವೆ ಮಾಡಿದ ಅಮ್ಮನ ಮಗಳದೇನ. ಮತ್ತು ನಮ್ಮ ತಂದೆಯವರು ಒಂದು ದಿನ ತನ್ನ ತಾಯಿ ಸೇವೆ ಮಾಡಲಿಕ್ಕೆ ನಮ್ಮ ತಂದೆಯವರು ಒಂದು ದಿನಾನೂ ಬೇಜಾರು ಮಾಡ್ಕೊಳ್ಳಿಲ್ಲ. ಖುಷಿಯಿಂದ ನಮ್ಮ ತಂದೆಯವರು ಅವ್ರ ಅಮ್ಮನ ಸೇವೆ ಮಾಡಿದಾರೆ. ಆ ತಂದೆ ತಾಯಿ ಮಕ್ಕಳದೇವು ನಾವು. ಅದಕ್ಕೆ ನಮಗೆ ಹಿರಿಯರಂದ್ರೆ ಅಷ್ಟು ಪ್ರೀತಿ, ಅವ್ರಿಗೆ ನೋಡ್ಕೊಳ್ಳೋದು ಭಾಗ್ಯ ನಮಗೆ ಸಿಕ್ಕದ. ನಮ್ಮ ಮನೆಗೆ ನಮ್ಮ ಅತ್ತೆ ಇರ್ತೇನಂತ ಬಂದಾರ ಅಂದಮೇಲೆ ನಾವು ಎಷ್ಟು ಪುಣ್ಯವಂತರದೇವಿ. ನಮ್ಮ ತಂದೆ ತಾಯಿ ಕೊಟ್ಟಿದ್ದು ನಮಗೆ ಸಂಸ್ಕಾರ ನೋಡಿ. ಆ ಸಂಸ್ಕಾರ ಒಳಗೆ ಇದೇ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ. ಮತ್ತು ನಿಮಗೂ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮಗೂ ನಾವು ತಿಳಿಸ್ತೇವೆ. ಮತ್ತು ನಮ್ಮ ತಂದೆ ತಾಯಿಗೆ ನೀವು ಕೇಳಿದ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಧನ್ಯವಾದ ನೋಡ್ರಿ. ಹಚ್ಕೊಟ್ವಿ, ಇದು ನೋಡ್ಕೊತ ಕೊಡ್ರತ್ತಾರ. ಈಗ ಅಲ್ಲಿ ಮುಂದೆ ಹೋಗಿ ನೋಡೋರಂತ. ಈಗ TV ಹಚ್ಚ ಅಂತಂದ್ರು. ಸ್ವಲ್ಪ TV ನೋಡ್ತಾರೆ. ಈಗ ಟ್ಯಾಬ್ಲೆಟ್ ತೊಗೊಳೋದು, ಆಮೇಲೆ ಮತ್ತೆ ಎಲ್ಲಿ ತಿನ್ನೋದು ಊಟ ಆಯ್ತಲ್ಲ. ಮುಂದಿನ ಬಾಗ್ಲೆ ಬರ್ರಿ ಚಿನ್ನು, ಈ ಕಡೆ ಬರ್ರಿ, ಈ ಕಡೆ ಓಪನ್ ಅದ. ಕೇಳತ್ತಿದ್ರ ಅದ ಮ್ಯಾಲೋಗ್ಯಾರಂತ ಹೇಳಿದೆ. ಆಯ್ತು ಅಂತಂದ್ರು. ಊಟ ಮಾಡಿದ್ರು ಪಪ್ಪ ಮತ್ತು ಅತ್ತೆನೂ ಊಟ ಮಾಡಂದ್ರು. ಕೂತು ಊಟ ಮಾಡಿದ್ರು. ಕೇಳೋರಿ ಮಮ್ಮಿ ಜೀವ್ಲಕಾಯಿ ಅಂತ ಮಾತಾಡ್ಸಿ ಬರ್ರಿ ಭೇಟಿ. ನೋಡ್ಕೊತ ಕೂತಾರ. ಅವ್ರಿಗೆ ಗೊತ್ತಾಗತ್ತೈತೆ, ಆವಾಜ್ ಬರತೈತದ. ಅದು ನೋಡ್ಕೊತ ಕೂತಾರ. ಅವ್ರದ್ದು ಲಾಗ ಅತ್ತೆ ಅಂದ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ. ಮತ್ತು ಇವ್ರು ಇಲ್ಲಿ ಪಪ್ಪ ಸಲುವಾಗಿ ಅತ್ತೆ ಸಲುವಾಗಿ ಹೋಗೆಲ್ಲ ಟ್ಯಾಬ್ಲೆಟು ಅದು ಇದು ಮತ್ತು ಇದೆಲ್ಲ ಏನೇನು ತಂದ ನೋಡಿ ತಿನ್ನಕ್ಕೆ. ಅವರಿಗೆ ಅತ್ತೆ ಗಂಟು ಸಲುವಾಗಿ ಬೇಕಾಗಿತ್ತು ಅವರಿಗೆ. ಶಂಭುನು ಬಂದುಬಿಟ್ರು. ಆರಾಮದಾರ ಅಜ್ಜಿನು. ಮತ್ತು ಬಾಚ್ಕೊಂಡು ಮಾಡ್ಕೊಂಡು ರೆಡಿಯಾಗಿ ಅಭಿಮಾನಿಗಳ ಜೊತೆ ಮತ್ತು ಮಾತಾಡಿದ್ರೆ, ಸ್ವೆಟ್ರ್ ತೆಗೆದ್ರೆ, ಸ್ವೆಟ್ರ್ ಹಾಕೊಂಡಿದ್ರು. ಎಲ್ಲ ಅಭಿಮಾನಿಗಳು ಹೇಳಿದ್ರು. ಅಭಿಮಾನಿಗಳು ಹಾಂ ನನ್ನ ಫ್ರೆಂಡ್ ಅಲ್ಲಿ ಒಬ್ಬ ಇರ್ತಾನ, ಅವ್ರ ಮಮ್ಮಿ ಅವ್ರಿಗೆ ಬೇರೆ ಊರದಿಂದ ಶಿಫ್ಟ್ ಆಗ್ಯಾರು. ಅವ್ರಿಗೆ ಅವ್ರು ಹೇಳತ್ತಿದ್ರು, ಅವ್ರು ನಿಮ್ಮ ಮಗ ಕ್ಲಾಸ್ ಒಳಗೆ ಒಬ್ಬ ಹುಡುಗಿ ಅದಾಳು, ಅವ್ರ ಮಮ್ಮಿನೂ ವಿಡಿಯೋ ಮಾಡ್ತಾರು, ನಿಮ್ಗೆ ಗೊತ್ತದಾರ ಅಂತ. ಹೌದಾ? ಅಭಿಮಾನಿಗಳೇ ಯಾರು ಹೇಳಿಯ ನೀವು? ಸದಾಶಿವನಗರ ನಮ್ಮ ಫ್ಯಾನ್ ಯಾರಿದ್ದೀರಾ? ಶಾಂಭವಿ ಬಂದು ಹೇಳತ್ತಾಳ ನಮ್ಮ ವಿಡಿಯೋ ನೋಡತ್ತಿದ್ರ ಅಂದ್ರೆ ನೀವು ಕಮೆಂಟ್ ಮಾಡಿ ಹೇಳ್ರಿ ನಮಗೆ. ಮತ್ತೆ ಶಾಂಭವಿನ ಮುಖಾನ ಅದಕ್ಕೆ ನಾಗುಮಾಮನು ಅದೇ ಹೇಳ್ಯಾನ, ನಿಮ್ಮ ಕಡೆ ಇದ್ರೆ ಆರಾಮಿರ್ತಾರ ತಗೋರಿ, ಆರಾಮಿರ್ತಾರ ತಾಯಿ ಪಪ್ಪ ನಿಮ್ ಕಡೆ ಇದ್ರ ಅಂತ ಅವ ಮೊನ್ನೆ ಹೋದಾಗ ಹೇಳ್ಯಾನ. ಮತ್ತೆ ಕಾಲ ಹೌದಾ? ನೆಲ ಪಾದವಾಗು ಆಯ್ತು. ಮಾ ನಿಂದೆಲ್ಲ ಹಿಂಗಾಯ್ತು. ಸಕ್ಕು ಮಾಡ್ಯ ಹಿಂಗ್ ಮಾಡತ್ತಿದ್ರ ನೋಡಿದ್ರ ಆಕ್ಟಿಂಗ್. ಪಪ್ಪ ಬೆಲ್ಟ್ ಯಾರ್ದಂತ ಕೇಳತ್ತಾಳ ನೋಡ್ರಿ ನಿಮ್ಮ ಅಮ್ಮಗಳು. ಅಮ್ಮಮ್ಮ ಕೊಡ್ಸ್ಯಾಳೇನ? ಅಮ್ಮಮ್ಮ ಕೊಡ್ಸ್ಯಾಳ ಅಂತ ಬೆಲ್ಟ್. ವಾಚ್ ಯಾರು ಕೊಡ್ಸ್ಯಾರ್ರಿ? ಅಮ್ಮಮ್ಮ ಕೊಡ್ಸ್ಯಾಳ ನೋಡ್ರಿ. ಅದು ತೆಗಿಬೇಕ್ರಿ. ಅಜ್ಜಿ ಚಂದ ದಿಸಾಲಿಸ್ ಬಗ್ ಅಜ್ಜಿ ಚಂದ ದಿಸಾಲಿಸ್ ನೋಡಿ ಅಜ್ಜಿನ. ಅತ್ತೆನ ಎದ್ಕೂತ್ರು. ಈಗ ಪಪ್ಪ ಹಾಲು ಕುಡಿಯತ್ತಾರ ಸ್ವಲ್ಪ, ಮತ್ತು ಅಜ್ಜಿಗೆ ಚಹಾ ಕೊಡೋಣ. ಶಾಮು ಬಬ್ಲು ಭೇಟಿ ಹಾಕ್ತಿ ಬಾ, ಕರೆ ಆಗೈತಿ. ಬಂದ್ರೆ ದಿದ್ದು ನಮ್ಮ ಮನೆಯೊಳಗೆ ಚಾಯ್ ಮಾಡ್ತಾಯಿದ್ದೀನಿ. ಮತ್ತು ಆಯ್ತು ಈಗ 6 ಗಂಟೆ. ಅಜ್ಜಿಗೆ ಸ್ವಲ್ಪ ಚಾಯ್ ಕರಿ ಕೊಡೋಣ, ನೋಡೋಣ ತಿಂತಾರೇನ ಇಲ್ಲ ಚಾಯ್ ಎಷ್ಟು ಕೊಟ್ಬಿಡೋನು. ಯಜಮಾನ್ರಿ ಹಿಂಗೆ ಕೆಲಸ ನಡೆಸ್ಯಾರ. ಅವ್ರ ಮಾವ ಅವ್ರಿಗೆ ಈಗ ನಂದು ಚಾಡಿ ಹೇಳಿಬಿಟ್ರು. ಏನು ಹೇಳಿದ್ರಿ ಚಾಡಿ ಹೇಳ್ರಿ. ಇಲ್ಲ ಅವರು ಇಷ್ಟೇ ಮಾತಾಡ್ತಂದ್ರೆ ಬೇಡ, ನೀವು ವಯಸ್ಸಾಗೈತಿ ಆರಾಮ್ ಕೂಡ ನಾ ಮಾಡ್ದಂತ ಮಾಡ್ಕೋಬೇಕು ಅಷ್ಟೇ. ಅಲ್ಲ ಏನೋ ನನ್ನ ಚಾಡಿ ಹೇಳತ್ತಿದ್ರಲ್ಲ ಹೇಳಿ.
ಅಭಿಮಾನಿಗಳ್ನು ಕೇಸ್ಕೊಲಿ ಹೇಳ್ರಿ, ಹೇಳಿ. ಅಂಕಲ್ ನೋಡಿದ್ರೆ ಅವ್ರ ಅಪ್ಪಗ ಬಿಸಿ ಬಿಸಿ ಹಾಲು ಕೊಟ್ರು, ಅವ್ರ ಅತ್ತಿಗೆ ಬಿಸಿ ಬಿಸಿ ಚಾ ಕೊಟ್ರು. ನನಗೆ ಏನಾದ್ರು ಸ್ವಲ್ಪ ನಿಮ್ಗೆ ಬೇಕಂತ ಕೇಳ್ತಾಳ. ಅವ್ರಿಗೊಂದು ಬೆಳಿಗ್ಗೆ ಬೈದು ಕೊಡ್ಸಿದೆ ರೀ. ಬರೀ ಕೇಳಬೇಡ, ಶರಣ್ಗೆ ಏನು ಕೊಟ್ಟು ಬಂದಾರೇನೋ, ಕೊಡ್ತಾರಿಲ್ಲ, ಕಾಳಜಿ ಮಾಡ್ತಾರಂತ. ಪಾಪ ಒಳಗೆ ಜೀವ ಚಟ್ಪಡಿಸ್ತಿರ್ತೈತೆ ಅದು. ಏನು ಕೊಟ್ಟಾರೇನಿಲ್ಲ, ಹೋರಿ ಕೊಟ್ಟು ಬರೋವ್ರಿ ಅಂದ್ರಿ ಈಗ ಮತ್ತೆ ಇದು ಮಾಡ್ತಾರಂತ ಹೇಳಿ. ನೀ ಹೇಳಿದ ನಂತರ ನನಗೆ ಸರಿ ಅನಿಸ್ತು, ಸುಮ್ಮನೆ ಅದೇ ಪಾಪ ಈಗ ಅದ ಅಂತಿರ್ತಾರೆ ಅವ್ರು. ಅಲ್ಲಿ ಒಂದು ಸ್ವಲ್ಪ ಹೋಗಿ ಕೊಟ್ಟು ಬರೋ ಮ್ಯಾಲೆ ನೋಡ್ಕೊಂಬಾ ಅಂತ ಹೇಳ್ತಿರ್ತಾರೆ. ಮತ್ತು ಮತ್ತೆ ಶರಣ್ಲ ಬಂದು ದುಡ್ಡು ನಲ್ವತ್ತ ಯಾತ होय ते तुमच्यासारखं डोकं आहे त्याचं. ಸಂಜೆ 6 ಗಂಟೆಗೆ ದೀಪ ಹಚ್ಚಿ ಉದ್ದಿನ ಕಡ್ಡಿ ಹಚ್ಚಿ ಎಲ್ಲ ಮಾಡಿದ್ದೀನಿ. ಈಗ ನಮ್ಮ ಅತ್ತೆಯವ್ರನ್ನೂ ಭಾಳ ಖುಷಿಯಾಗ್ಯಾರ ಇದೆಲ್ಲ ನೋಡಿ. ಮತ್ತು ವಾಕಿಂಗ್ ಮಾಡತ್ತಾರೆ ಈಗ ಅಲ್ಲಿ ಕೂತಾರೆ ಇಲ್ಲಿ. ಎಲ್ಲ ಬಟ್ಟೆನೂ ಎಲ್ಲಾರ್ದು ಇಸ್ತ್ರಿ ಮಾಡ್ತಿದ್ರಿ. ಈಗ ಅವ್ರ ಮಾವ ಅವ್ರದ್ದು ಬಟ್ಟೆ ಇಸ್ತ್ರಿ ಮಾಡ್ಕೊತಾರೆ. ಇವತ್ತು ತೊಳೆದು ಕೊಟ್ರಿ, ಎಷ್ಟು ಸ್ವಚ್ಛ ತೊಳೆದು ಕೊಟ್ಟಾರ ನೋಡಿ. ಕೆಲಸದವ್ರ ಭಾಳ ಹೊಲ್ಸಾಗಿತ್ತಿದೆ. ಟೇಲರ್ ಕಡೆ ಹೊಲಿಸಿದ್ದು ನಾವು ಬಟ್ಟೆ. ಇದು ಏನೋ ಡೈಜೆಷನ್ದು ಪ್ರಾಬ್ಲಮ್ ಅನ್ನತ್ಲಿ ಮತ್ತು ಔಷಧಿ ತೊಗೊಳತ್ತಾರ. ಅವ್ರ ಮೊಮ್ಮಗ ಕೇಳಿದ್ರು, ಅದು ಈಗ ಮೊಮ್ಮಗ ಹೇಳಂತ್ಲಿ ಮತ್ತು ಔಷಧಿ ಕುಡಿಯತ್ತಾರ. ಟಿ ವಿ ಸ್ವಲ್ಪ ಹಚ್ಬಿಟ್ಟು ಅವರಿಗೆ ಟಿ ವಿ ನೋಡ್ಕೊತ ಕೂತಾರೆ ಈಗ. ನಾವೆಲ್ಲ ಸ್ವಲ್ಪ ಬಟ್ಟೆ ಅಂತ ತೆಗ್ದಿಟ್ಟು ಇಲ್ಲಿ ನಂದು ಏನೇನೋ ಅದಾವ ಇಲ್ಲೆಲ್ಲ ಇತ್ತು. ಮತ್ತು ಮಳೆ ಸಲುವಾಗಿ ಎಲ್ಲ ಹಾಕಿದ್ದೀವಿ ನೋಡಿ ಬಟ್ಟೆಗಳೆಲ್ಲ. ಮತ್ತು ಇವ್ರು ಹಾಡು ಅನ್ಕೋತಾರೆ. ಟೈಮ್ 9:30 ಆಗೈತಿ. ಈಗ ಊಟ ಮಾಡೋಣ. ನಮ್ಮ ಅತ್ತೆಯವರಿಗೆ ಊಟ ಕೊಡೋಣ. ಮತ್ತು ಇದು ಇಲ್ಲಿ ಬುಜ್ಜಿ ಮಾಡ್ತಾಯಿದ್ದೀನಿ ಅಪ್ಪು. ಈಗ ಪಪ್ಪನೂ ಊಟ ಮಾಡೋರ್ದಾರ, ಊಟಕ್ಕೆ ಬಂದಿದ್ದಾರೆ. ಟೈಮ್ ಆಗೈತಿ 9:00 ಈಗ. ಅಭಿಮಾನಿಗಳೇ, ಇವತ್ತಿನ ದಿನ ಈ ರೀತಿ ಇತ್ತು ನೋಡಿ. ಎಲ್ಲರ ಜೊತೆ ಕೂತ್ಕೊಂಡು ಏನೇನು ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ, ಮಾತಾಡಿದ್ವಿ, ಊಟ ಮಾಡಿದ್ವಿ, ಮತ್ತು ಕಾಮಿಡಿನೂ ಆಯ್ತು. ಏನೇನು ಆತ ಈ ವಿಡಿಯೋ ಒಳಗೆ ಇರ್ತದೆ. ಅಪ್ಪ ಅತ್ತೆಯವರು ಮನೆಯೊಳಗಿದ್ದಾಗ ಯಾವ ರೀತಿ ವಾತಾವರಣ ಇತ್ತು ಅದೆಲ್ಲ ನೋಡ್ಕೊರಿ. ಈ ವಿಡಿಯೋ ನಿಮ್ಗೆ ಗೊತ್ತಾಗ್ತದೆ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡ್ರಿ. ಮತ್ತು ನಾಳೆ ಸ್ಪೆಷಲ್ ವಿಡಿಯೋ ಮತ್ತೆ ತೊಗೊಂಬರ್ತೀವಿ. ಈ ಮನೆ ಮಗಳನ್ನ ಹಿಂಗೆ ಮುಂದಕ್ಕೆ ತೊಗೊಂಡೋಗ್ರಿ. ಆರೋಗ್ಯವಾಗಿರಿ, ಚೆನ್ನಾಗಿರಿ, ಖುಷಿಯಿಂದಿರಿ. ಮತ್ತು ನಮ್ಮ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನೆಲ್ ಹಿಂಗೆ ನೋಡ್ತಾ ಇರಿ.